ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಅಲ್ಹಮ್ದುಲಿಲ್ಲಾ, ನಮ್ಮ ಕುರ್ಆನ್ ಕ್ಲಾಸ್ ಪಾಠ 1 ಮುಗಿದಿದೆ. ಇಂದು ನಾವು ಪಾಠ ಸಂಖ್ಯೆ 2 ಪ್ರಾರಂಭಿಸೋಣ. ನಾವು ಹಾಕಿದ ಪೋಲ್ ಮೂಲಕ ಯೂಟ್ಯೂಬ್ನಲ್ಲಿ 204 ಜನರು ವೋಟ್ ಮಾಡಿದ್ದಾರೆ. ಅದರಲ್ಲಿ 147 ಜನರು ಪಾಠ ಸಂಖ್ಯೆ 2 ಪ್ರಾರಂಭಿಸಿ ಎಂದು ವೋಟ್ ಮಾಡಿದ್ದಾರೆ. 57 ಜನರು ಪ್ರೊನೌನ್ಸಿಯೇಷನ್ ಕ್ಲಾಸನ್ನು ಪ್ರಾರಂಭಿಸಿ ಎಂದು ವೋಟ್ ಮಾಡಿದ್ದಾರೆ. ಹಾಗೂ ವಾಟ್ಸಾಪ್ನಲ್ಲಿ 63 ಜನರು ವೋಟ್ ಮಾಡಿದ್ದಾರೆ. ಅದರಲ್ಲಿ 26 ಜನರು ಪಾಠ ಸಂಖ್ಯೆ 2 ಪ್ರಾರಂಭಿಸಿ ಎಂದು ವೋಟ್ ಮಾಡಿದ್ದಾರೆ. 37 ಜನರು ಪ್ರೊನೌನ್ಸಿಯೇಷನ್ ಕ್ಲಾಸನ್ನು ಪ್ರಾರಂಭಿಸಿ ಎಂದು ವೋಟ್ ಮಾಡಿದ್ದಾರೆ. ಈ ರೀತಿ ಟೋಟಲ್ 293 ಜನರು ವೋಟ್ ಮಾಡಿದ್ದಾರೆ. ಅದರಲ್ಲಿ 120 ಜನರು ಪ್ರೊನೌನ್ಸಿಯೇಷನ್ ಕ್ಲಾಸನ್ನು ಪ್ರಾರಂಭಿಸಿ ಎಂದು ವೋಟ್ ಮಾಡಿದ್ದಾರೆ. 173 ಜನರು ಪಾಠ ಸಂಖ್ಯೆ 2 ಪ್ರಾರಂಭಿಸಿ ಎಂದು ವೋಟ್ ಮಾಡಿದ್ದಾರೆ. ಸೊ ಬಹುಭಾಗ ಪಾಠ ಸಂಖ್ಯೆ 2 ಪ್ರಾರಂಭಿಸಿ ಎಂದು ವೋಟ್ ಮಾಡಿರುವ ಕಾರಣ ಇಂದು ನಾವು ಪಾಠ ಸಂಖ್ಯೆ 2 ಪ್ರಾರಂಭಿಸೋಣ. ಈ 120 ಜನರನ್ನು ನಿರಾಶೆ ಮಾಡಬಾರದೆಂದು ವಾರದಲ್ಲಿ ಒಮ್ಮೆ ಪ್ರೊನೌನ್ಸಿಯೇಷನ್ ಕ್ಲಾಸನ್ನು ಸಹ ಅಪ್ಲೋಡ್ ಮಾಡೋಣ. ಸೊ ಇದು ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 2 ಭಾಗ 1. ಇದರಲ್ಲಿ ಇಂದು ನಾವು ಎಲ್ಲಿಯವರೆಗೆ ನಾವು ಕಲಿತಿರುವ ಅಕ್ಷರಗಳ ಅರಬಿ ಅಕ್ಷರಗಳ ವಿವಿಧ ರೂಪಗಳನ್ನು ಕಲಿಯೋಣ. ವಿಸ್ತಾರದಲ್ಲಿ ನಿಮಗೆ ಮುಂದೆ ಅರ್ಥವಾಗುತ್ತದೆ. ಸೊ ಪಾಠವನ್ನು ಪ್ರಾರಂಭಿಸೋಣ. ಅದರ ಮುಂಚೆ ಪ್ರತಿ ಪಾಠದ ಮುಂಚೆ ಓದುವ ದುಆವನ್ನು ಓದೋಣ. ನನ್ನೊಂದಿಗೆ ಓದಿರಿ. ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವತಮ್ಮಿಮ್ ಬಿಲ್ ಖೈರ್ ವಬಿಕ ನಸ್ತഈನು ಯಾ ಫತ್ತಾಹು ಯಾ ಫತ್ತಾಹು ಯಾ ಫತ್ತಾಹ್ ರಬ್ಬಿ ಜಿದ್ನಿ ಇಲ್ಮಾ. ಪಾಠ ಸಂಖ್ಯೆ 2 ಮುರಕ್ಕಬಾತ್. ಮಿಶ್ರಿತ ಅಕ್ಷರಗಳನ್ನು ಮುರಕ್ಕಬಾತ್ ಎನ್ನುತ್ತಾರೆ. ಇದು ಈ ಪಾಠದ ಹೆಡ್ಲೈನ್ ಆಗಿದೆ ಹಾಗೂ ಇದನ್ನು ಸಹ ನೀವು ಬೈಹಾಟ್ ಮಾಡಿಕೊಳ್ಳಬೇಕು. ಮೊದಲನೇ ಪಾಠದಲ್ಲಿ ಹೆಡ್ಲೈನ್ ಇತ್ತು, ಬೇರೆ ಬೇರೆ ಅಕ್ಷರಗಳಿಗೆ ಮುಫ್ರದಾತ್ ಎನ್ನುತ್ತಾರೆ. ಬೇರೆ ಬೇರೆ ಅಕ್ಷರಗಳು ಎಂದರೆ ಈ ರೀತಿ: ಅಲಿಫ್ ಇದು ಬೇರೆಯಾಗಿ ಸಪರೇಟ್ ಆಗಿದೆ. ಬಾ ಇದು ಸಹ ಸಪರೇಟ್ ಆಗಿದೆ. ಇದರ ಮುಂದೆಯೂ ಯಾವುದೇ ಅಕ್ಷರ ಇದರೊಂದಿಗೆ ಸೇರಿಲ್ಲ. ಇದರ ಕೊನೆಯಲ್ಲೂ ಇದರೊಂದಿಗೆ ಯಾವುದೇ ಅಕ್ಷರ ಸೇರಿಲ್ಲ. ಈ ರೀತಿ ಬೇರೆ ಬೇರೆ ಆಗಿರುವ ಅಕ್ಷರಗಳನ್ನು ಮುಫ್ರದಾತ್ ಎನ್ನುತ್ತಾರೆ. ಹಾಗೂ ಮುರಕ್ಕಬಾತ್ ಎಂದರೆ ಈ ರೀತಿ ಮಿಶ್ರಿತವಾಗಿರುವ ಅಕ್ಷರಗಳು. ಇದರ ಮುಂದೆಯೂ ಒಂದು ಅಕ್ಷರ ಇದರೊಂದಿಗೆ ಸೇರಿದೆ, ಕೊನೆಯಲ್ಲೂ ಒಂದು ಅಕ್ಷರ ಇದರೊಂದಿಗೆ ಸೇರಿದೆ. ಕುರ್ಆನಿನಲ್ಲಿ ಕೆಲವೊಂದು ಅಕ್ಷರಗಳು ಈ ರೀತಿ ಬೇರೆ ಬೇರೆ ಬರೆಯಲಾಗಿದೆ, ಆದರೆ ಅಧಿಕ ಅಕ್ಷರಗಳು ಈ ರೀತಿ ಮಿಶ್ರಿತವಾಗಿ ಬರೆಯಲಾಗಿದೆ. ಸೊ ಪಾಠ ಸಂಖ್ಯೆ 1 ಮುಫ್ರದಾತ್ ಕಲಿತಿರುವ ನಮ್ಮ ವೀಕ್ಷಕರು ಕುರ್ಆನಿನಲ್ಲಿ ಈ ಬೇರೆ ಬೇರೆ ಅಕ್ಷರಗಳನ್ನು ಗುರುತಿಸಬಹುದು, ಆದರೆ ಈ ಮಿಶ್ರಿತ ಅಕ್ಷರಗಳನ್ನು ಅವರು ಗುರುತಿಸಬಲ್ಲರು. ಅದಕ್ಕಾಗಿ ಈ 2ನೇ ಪಾಠವನ್ನು ಗಮನವಿಟ್ಟು ಕಲಿಯುವುದು ಕಡ್ಡಾಯ. ಈ ಮಿಶ್ರಿತ ಅಕ್ಷರಗಳನ್ನು ಕಲಿಯಲು, ಇವುಗಳನ್ನು ಗುರುತಿಸಲು ಮೊದಲು ನಾವು ಕಲಿತಿರುವ ಈ ಅಕ್ಷರಗಳ ವಿವಿಧ ರೂಪಗಳನ್ನು ನಾವು ಕಲಿಯಬೇಕು. ಅರ್ಥಾತ್ ಮಿಶ್ರಿತವಾಗಿ ಬರೆಯುವಾಗ ಈ ಅಕ್ಷರಗಳು ಯಾವ ರೂಪದಲ್ಲಿ ಬರಬಹುದು, ಇದನ್ನು ನಾವು ಇಂದು ಕಲಿಯೋಣ. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನೀವು ಈಗ ನೋಡುತ್ತಿರಬಹುದು, ಇಲ್ಲಿ ನಾವು ಹಿಂದೆ ಕಲಿತಿರುವ ಒಂದು ಅಕ್ಷರ ಬರೆಯಲಾಗಿದೆ. ಅದರ ಮುಂದೆ ಆ ಅಕ್ಷರದ 2 ರೂಪಗಳು ಬರೆಯಲಾಗಿದೆ. ಮಿಶ್ರಿತವಾಗಿ ಬರೆಯುವಾಗ ಈ ಅಕ್ಷರ ಯಾವ ರೂಪದಲ್ಲಿ ಬರುತ್ತದೆ. ಇಲ್ಲಿ ನೀವು ನೋಡಬಹುದು, ಕೆಲವೊಂದು ಅಕ್ಷರಗಳ 2 ರೂಪವಿದೆ, ಕೆಲವೊಂದು ಅಕ್ಷರಗಳ 1 ರೂಪವಿದೆ, ಕೆಲವೊಂದು ಅಕ್ಷರಗಳ 3 ರೂಪವಿದೆ. ಈ ಎಲ್ಲ ರೂಪಗಳನ್ನು ವೀಕ್ಷಕರೇ ನಾವು ಗುರುತಿಸಬೇಕು. ಈ ಅಕ್ಷರಗಳ ಎಲ್ಲ ರೂಪಗಳನ್ನು ನಾವು ನಮ್ಮ ಮೆದುಳಿನಲ್ಲಿ ಇರಿಸಿಕೊಳ್ಳಬೇಕು. ಇದಕ್ಕಾಗಿ ನೀವು ಇದನ್ನು ಬರೆಯುವ ಮೂಲಕ ಇದನ್ನು ಮೆದುಳಿನಲ್ಲಿ ಇರಿಸಿಕೊಳ್ಳುತ್ತೀರಾ, ಅಥವಾ ಪ್ರತಿದಿನ ಆದಷ್ಟು ಬಾರಿ ಓದುವ ಮೂಲಕ ಇದನ್ನು ಗುರುತಿಸುತ್ತೀರಾ, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಅನುಕೂಲದ ಮೂಲಕ ಬರೆದು ಅಥವಾ ಆದಷ್ಟು ಬಾರಿ ಓದು ನೀವು ಈ ಎಲ್ಲ ಅಕ್ಷರಗಳ ರೂಪಗಳನ್ನು ತಮ್ಮ ಮೆದುಳಿನಲ್ಲಿ ಇರಿಸಿಕೊಳ್ಳಬೇಕು. ಬರೆಯುವುದಾದರೆ 20 ಬಾರಿ ಪ್ರತಿದಿನ ಅಥವಾ 15 ಬಾರಿ ಪ್ರತಿದಿನ ಅಥವಾ 10 ಬಾರಿ ಪ್ರತಿದಿನ ಈ ಅಕ್ಷರಗಳನ್ನು ಅದರ ರೂಪಗಳೊಂದಿಗೆ ಬರೆಯಿರಿ. ಅಥವಾ ಓದುವುದಾದರೆ ಪ್ರತಿದಿನ 25 ಬಾರಿ ಈ ಅಕ್ಷರಗಳನ್ನು ಓದಿರಿ. ಬೇರೆ ಬೇರೆ ಸಮಯದಲ್ಲಿ
5 ಬಾರಿ ಎಂದು. ಒಂದೇ ಸಮನೆ 25 ಬಾರಿ ಓದಬೇಡಿರಿ, ಆಗಾಗ 5 ಬಾರಿ ಓದಿರಿ. 3 ದಿನಗಳವರೆಗೆ ಇದರ ಅಭ್ಯಾಸ ಮಾಡಿರಿ. 3 ದಿನಗಳ ನಂತರ ನಾವು ಈ ಪಾಠದ 2ನೇ ಭಾಗವನ್ನು ಅಪ್ಲೋಡ್ ಮಾಡುತ್ತೇವೆ. ಅಲ್ಲಿಯವರೆಗೆ ನೀವು ಈ ಅಕ್ಷರಗಳ ರೂಪಗಳನ್ನು ತಮ್ಮ ಮೆದುಳಿನಲ್ಲಿ ಇರಿಸಿಕೊಳ್ಳಿ, ಬರೆಯುವ ಮೂಲಕ ಅಥವಾ ಆದಷ್ಟು ಬಾರಿ ಆಗಾಗ ಓದುವ ಮೂಲಕ. ಮುಂದಿನ ಭಾಗಗಳಲ್ಲಿ ಇನ್ಶಾಲ್ಲಾ ಇನ್ನೂ ಅನುಕೂಲವಾಗಿ ನಿಮಗೆ ಈ ಎಲ್ಲ ಅಕ್ಷರಗಳ ಗುರುತು ನಿಮ್ಮ ಮೆದುಳಿನಲ್ಲಿ ಸುಲಭವಾಗಿ ಕೂರುತ್ತದೆ. ಜಾಸ್ತಿ ಟೆನ್ಷನ್ ತಗೊಳ್ಳುವ ವಿಷಯವೇನಿಲ್ಲ. ಇದನ್ನು ಬರೆಯಿರಿ ಅಥವಾ ಆದಷ್ಟು ಓದಿರಿ. ಈ ಹೆಡ್ಲೈನನ್ನು ಬೈಹಾಟ್ ಮಾಡಿಕೊಳ್ಳಿರಿ. ಇಲ್ಲಿಗೆ ನಮ್ಮ ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 2 ಭಾಗ 1 ಮುಕ್ತಾಯವಾಗುತ್ತದೆ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.